ಯಾಕೆ ಹಠ ಮಾಡ್ತಿದ್ಯಾ? ಏನಾಯ್ತು ನಿನಗೆ? ಇಷ್ಟು ದಿವ್ಸ ನಾನ್ ಬ್ರೇಕ್ ಹಾಕಿದ್ರು ನಿಲ್ತಿರ್ಲಿಲ್ಲ, ಇವಾಗ ಹೋಗು ಅಂದ್ರೂ ನಿಂತೆ ಬಿಟ್ಟಿಯಲ್ಲ. ಸುಬ್ಬಿ ಪ್ಲೀಸ್ ಕಣೆ, ಆ ಗೂಳಿನು ಇದೇ ರಸ್ತಲ್ ಬರ್ತಾನೆ. ಅವನೇನಾದ್ರೂ ನಾನು ನೀನು ನಿಂತಿರೋದನ್ನ ನೋಡಿದ್ರೆ ಆಡ್ಕೋತಾನೆ. ಸುಬ್ಬಿ 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 ಪ್ಲೀಸ್ ಕಣೆ ಸುಬ್ಬಿ, ಮನೆ ದಾರಿ ಕಾಣೋ ತನಕ ಮಾತ್ರ ಬಂದ್ಬಿಡೆ, ಆಮೇಲೆ ನಾನೇ ಬೇಕಿದ್ರೆ ನಿನ್ನ ಹೊತ್ಕೊಂಡು ಹೋಗ್ತೀನಿ. ಪ್ಲೀಸ್ ಕಣೆ ಸುಬ್ಬಿ, ಇಲ್ಲಿ ಮಾತ್ರ ನನ್ ಮರ್ಯಾದೆ ಕಳಿಬೇಡ ಸುಬ್ಬಿ. ಓ ಅಯ್ಯೋ, ಹಸ್ವಾಗಿದ್ಯಾ? ಇದೆ ಹೊಟ್ಟೆ ತುಂಬಿಕೊಂಡೆ ಇದೆಯಲ್ಲೇ, ಮತ್ತೇನಾಯ್ತು ನಿನಗೆ? ಪ್ಲೀಸ್ ನಡಿಯೇ, ಅವ್ನ್ ಬರೋಕ್ಕಿಂತ ಮುಂಚೆ ನಾವ್ ಹೋಗ್ಬಿಡೋಣ. ಹೇಯ್ ಕೋಳಿ, ಯಾಕೆ ನಿನ್ ಸುಬ್ಬಿ ಮಾತಾಡ್ತಿಲ್ವಾ? ಮಾತಾಡಲ್ಲ ಯಾಕೆ ಹೇಳು? ಇದು ಸೇಮ್ ಅವ್ರ ಓನರ್ ತರಾನೇ, ಹೇಳಿದಕ್ಕೆಲ್ಲ ಉಲ್ಟಾನೆ ಹೇಳೋದು. ಹಠಮಾರಿ ಜಗಮಂಡಿ, ಅವಳಿಗೆ ಬೇಕಾಗಿರೋ ತರಾನೇ ನಡ್ಕೊಳ್ಳೋದವಳು. ಹಲೋ ಕೋಳಿ, ಇಲ್ಲಿ ಯಾರು ಮೆಕ್ಯಾನಿಕ್ಕು ಇಲ್ಲ, ಸಿಗೋದು ಇಲ್ಲ. ಇಲ್ಲಪ್ಪ, ನಾನಿನ್ನೋ ಬೇರೆ ಹುಡುಕ್ತಾ ಇದ್ದೀನಿ. ಬೇರೆ ಅಂದ್ರೆ? ಯಾಕೆ ನೀನೇ ಕೇಳಿಸ್ತಿಲ್ವಾ? ಅವಾಗ್ಲಿಂದ ಯಾವ್ದಕ್ಕಾಗಿ ಒಡ್ಕೊಡ್ತಿದೆ. ನನ್ ಕಣ್ಣಿಗೇನೋ ಕಾಣಿಸ್ತಿಲ್ಲ, ಅದೇನಾದ್ರೂ ನಿನ್ ಕಣ್ಣಿಗೆ ಕಾಣಿಸಿದ್ರೆ ಹೇಳಾಯ್ತಾ? ಏಯ್ ಹಲೋ, ಮೊದ್ಲ ಹತ್ತು ಸುಸ್ತಾಗಿದ್ಯಾ? ಈಗ ಸುಬ್ಬಿನ್ ಕರ್ಕೊಂಡು ಹೋಗಕ್ಕೆ ಕಷ್ಟ ಆಗುತ್ತೆ. ಬಾ, ಮನೆ ತನಕ ಡ್ರಾಪ್ ಮಾಡ್ತೀನಿ. ಬೇಕಾಗಿಲ್ಲ. ಅಲ್ಲ, ಅಷ್ಟು ದೂರದಿಂದ ಗಾಡಿ ತಳ್ಕೊಂಡ್ ಬರ್ತಿದ್ರು, ಕೋಪ ಮಾತ್ರ ಕಡಿಮೆ ಆಗಿಲ್ಲ ಅಲ್ಲ? ಏನಂದೆ? ಗಾಡಿನ ರಿಪೇರಿ ಕೊಡು ಅಂತ ಹೇಳಿದೆ. ಇದೊಂದೇ ನಿನ್ನ ಬಾಯಿಂದ ಒಳ್ಳೆ ಮಾತು ಅಂತ ಬಂದಿದ್ದು. ಭೀಮಣ್ಣನ್ ಗ್ಯಾರೇಜ್ ಮುಂದೆನೆ ಇದೆ, ಅಲ್ಲೇ ಬಿಡ್ತೀನಿ. ಏಯ್ ಹೊರಡಣ್ವಾ? ನೀನ್ ತುಂಬಾ ಬಲವಂತ ಮಾಡಿದ್ದಕ್ಕೆ ಪಾಪ ಅಂತ ಕುತ್ಕೋತಾ ಇದ್ದೀನಿ. ನೀನೇನ್ ಬಿಟ್ಟಿ ಬರ್ಬೇಡ, ಮನೇಲಿ ನಿನಗೆ ನೀನ್ ಯಾವತ್ತೂ ಕುಡಿದೇ ಇರೋಂತಹ ಸ್ಪೆಷಲ್ ಟೀ ಮಾಡ್ಕೊಡ್ತೀನಿ. ಸರಿನಾ? ಓಕೆ, ಕೂತ್ಕೋ. ಹೋಗೋಣ ನಡಿ. ಕನಸುಗಳ ಬೆನ್ನೇರಿ ಮನಸ್ಸುಗಳ ಅಂಬಾರಿ, ಹೊರಟಿಹುದು ಯಾವ ಕಡೆಯಾನ? ಓ ಪ್ರೇಮಿ ಇರೋವರೆಗೂ ಭೂಮಿ, ನಾದಿ ಚರಮಿ ನಾದಿ ಚರಮಿ. ಚಿಕ್ಕಿ ಅಪ್ಪ ಇದಾರಲ್ಲ, ಅವರಿಗೆ ಅಪ್ಪ ಮಾತು ಕೊಟ್ಟಿದ್ದಾರೆ, ಅವ್ರು ಹೇಳ್ದಂಗೆ ಆಗ್ಬೇಕು, ಇಲ್ಲ ಅಂದ್ರೆ ಅವ್ರ ಮನ್ಸಿಗೆ ನೋವು ಆಗುತ್ತಲ್ವಾ? ಚಿಕ್ಕಿಗೂ ನಂಗೂ ಮದ್ವೆ ಅಂತೆ. ಈ ಮನೇಲಿ ಯಾರಿಗೂ ತಲೆನೇ ಸರಿ ಇಲ್ಲ. ಅಯ್ಯೋ, ದಾಮಿನಿ, ಅಚಿಂತಿನ ಮಾತನ್ನ ತೀರಾ ಮನಸ್ಸಿಗೆ ಹಚ್ಕೋಬೇಡ. ಯಾರ ಹಣೆಲಿ ಏನೇನು ಬರೆದಿದ್ಯೋ ಯಾರಿಗೂ ಗೊತ್ತಿಲ್ಲ. ನಿಜ ಅಮ್ಮ, ಇದನ್ ಕೆತ್ಕಿದ್ರೆ ಮನಃಶಾಂತಿ ಇರಲ್ಲ.
ಹಾಗಂತ ಸುಮ್ನಿರೋಣ ಅಂದ್ರೆ ಗುರುಗಳು ಹೇಳಿರೋ ಮಾತು ಪದೇ ಪದೇ ನನ್ನನ್ನ ಕಾಡ್ತಾ ಇದೆ. ಹೇಳಿದ್ನಲ್ಲ, ಅಚಿಂತ್ಯ ಹೇಳಿದ್ದನ್ನ ಗಂಭೀರವಾಗಿ ತಗೋಬೇಡ. ಇಲ್ಲ ಅಮ್ಮ, ಅವನ್ ಮಾತಲ್ಲಿ ಯಾವುದೇ ರೀತಿ ಗೊಂದಲ ಇರ್ಲಿಲ್ಲ. ಇರಬಹುದು, ಅವನ ಮನಸ್ಸು ಸರಿಯಾಗಿಲ್ಲ ಅನ್ನೋದು ನಿನಗೆ ಗೊತ್ತಿದೆಯಲ್ಲ. 18 ವರ್ಷದ ಹಿಂದೆ ಅವನ ತಲೆಗೆ ಪೆಟ್ಟು ಬೀಳಬೇಕಾದ್ರೆ ಹೇಗಿದ್ನೋ ಈಗಲೂ ಹಾಗೆ ಇದ್ದಾನೆ. ಬೆಳೆದು ದೊಡ್ಡವನಾದ್ರೂ ಮನಸ್ಸು ಮಗು ತರನೇ. ಮಕ್ಕಳ ಬಾಯಲ್ಲಿ ಯಾವತ್ತೂ ಸುಳ್ಳು ಬರೋದಿಲ್ಲ ಅಲ್ವಾ ಅಮ್ಮ? ಅಚಿಂತ್ಯ ಬೇರೆ ವಿಚಾರಗಳಲ್ಲಿ ಹಾಗಿರ್ಬೋದೇನೋ, ಆದ್ರೆ ರಾಯರ್ ವಿಚಾರ ಬಂದ್ರೆ ಅವನ್ ಯಾವತ್ತೂ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಗುರುಗಳ ಮಾತಿಗೆ ಏನಂತ ಉತ್ತರ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಅಚಿಂತ್ಯ ಹೇಳಿದ ಪ್ರಕಾರ ಅಗಸ್ತ್ಯ ಭಕ್ತಿನ ಮದುವೆ ಆಗೋದೇ ಆದ್ರೆ ಅಗಸ್ತ್ಯನಿಗೆ ಮದುವೆಲಿ ಆಸಕ್ತಿನೇ ಇಲ್ವಲ್ಲ. ತಾನ್ ಮದುವೆ ಆಗಲ್ಲ ಅಂತ ಅದೆಷ್ಟು ಸಲ ಹೇಳಿದ್ದಾನೆ. ಅಮ್ಮ, ಅಗಸ್ತ್ಯನ ಒಪ್ಸಿದ್ರೆ? ವಿಷಯ ಗೊತ್ತಿದ್ದು ಹೀಗ್ ಮಾತಾಡ್ತಿದ್ಯಲ್ಲ ದಾಮಿನಿ. ಭಕ್ತಿನ ಅಗಸ್ತ್ಯಂಗ್ ಕೊಟ್ಟು ಮದುವೆ ಮಾಡೋದಕ್ಕೆ ಈ ಊರಿನ ಜನ ಒಪ್ಪುತ್ತಾರ? ಹೋಗ್ಲಿ, ಭಕ್ತಿ ಮನೆಯವ್ರು ಒಪ್ತಾರೆ ಅಂತೀಯಾ? ಸಾಧ್ಯ ಇಲ್ಲ ದಾಮಿನಿ. ಆ ಬನಶಂಕರಮ್ಮನೆ ಉಸಿರು ಅಂತ ನಂಬ್ಕೊಂಡು ಬದುಕ್ತಿದ್ದಾರ ಆ ಜನ. ಈ ಹಳ್ಳಿಲಿ ಅಗಸ್ತ್ಯನ ಶಾಪ ಅಂತ ಕರೀತಾರೆ, ಭಕ್ತಿನ ಬನಶಂಕರಮ್ಮನ ಮಗಳು ಅಂತ ಕರೀತಾರೆ.